ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿಕ್ರಮ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಹಾಗೆಯೇ ಈ ಮೂವಿಯ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 400 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 112 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ರನ್ನಿಂಗ್ ಟೈಮ್ ಒಂದು 174 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆ ಆಗಿದ್ದ ದಿನಾಂಕ ಜೂನ್ 3, 2022ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಲೋಕೇಶ್ ಕನಕರಾಜ್. ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಕಮಲ್ ಹಾಸನ್, ಹಾಗೆಯೇ ಸೂರ್ಯ, ವಿಕ್ರಮ್, ಇನ್ನೂ ವಿಜಯ್ ಸೇತುಪತಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಫಹದ್ ಫಾಸಿಲ್ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ರಾಜ್ಕುಮಾರ್ ಫಿಲಮ್ಸ್ ಇಂಟರ್ನ್ಯಾಷನಲ್. ಹಾಗೆಯೇ ಈ ಮೂವಿಯಲ್ಲಿ ವಿಕ್ರಮ್ ಮೂವಿಯಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಟ್ರೆಂಡಿಂಗ್ ಆಗೋಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ವಿಜಯ್ ಸೇತುಪತಿ ಅವರು ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಕಮಲ್ ಹಾಸನ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದರೆ, ವಿಕ್ರಮ್ ಅನ್ನೋ ವ್ಯಕ್ತಿ ಇರ್ತಾರೆ, ಅವರಿಗೆ ತಂದೆ ತಾಯಿ ಇರ್ತಾರೆ, ವಿಕ್ರಮ್ಗೆ ಮಗ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ವಿಕ್ರಮು ಪೊಲೀಸ್ ಆಫೀಸರ್ ಆಗಿರ್ತಾರೆ. ಆದರೆ ವಿಕ್ರಮು ರಿಟೈರ್ಮೆಂಟ್ ಆಗಿರುತ್ತೆ, ಅವ್ರ ಮಗ ಕೂಡ ಹೋಗ್ತಾ ಇರ್ತಾನೆ. ಅವ್ರ ಮಗ ಏನು ಮಾಡ್ತಾರೆ ಅಂದರೆ, ಈ ಸುಮಾರು ಒಂದು ಪೆಡ್ಲರ್ಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ, ಡ್ರಗ್ಸ್ಗಳನ್ನೆಲ್ಲ ಅವರು ಕನ್ಸ್ಯೂಮನ್ನು ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಗಳನ್ನೆಲ್ಲ ಹಿಡಿದು ಅರೆಸ್ಟನ್ನು ಮಾಡಿಸ್ತಾ ಇರ್ತಾರೆ. ವಯಸ್ಸಿಗೆ ಬಂದಂಥ ಹುಡುಗರುಗಳೆಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿ ವಿಕ್ರಮು ಅವರ ಮಗ ಇಬ್ಬರು ಕೂಡ ಸೇರಿ ಆ ದಂಧೆಗಳನ್ನೆಲ್ಲ ನಿಲ್ಲಿಸ್ತಾರೆ. ಆದರೆ ಅದಕ್ಕೆ ಒಂದು ಮೇನ್ ಪಾರ್ಟಿ ಇರ್ತಾರೆ. ಅದರ ಕಾರಣದಿಂದ ವಿಕ್ರಮ್ ಹಾಗೂ ಅವ್ರ ಫ್ಯಾಮಿಲಿನ ಸಾಯಿಸಬೇಕು ಅಂತೇಳಿ ಹರಾಜು ಕೂಡ ಕೊಟ್ಬಿಡ್ತಾರೆ. ಆದರೆ ವಿಕ್ರಮ್ ಅವರ ಫ್ಯಾಮಿಲಿನ ಕಾಪಾಡ್ಕೊಳ್ಳೋಕ್ಕೆ ವಿಕ್ರಮು ತುಂಬ ಪ್ರಯತ್ನವನ್ನು ಪಡ್ತಾರೆ. ಆದರೆ ಅವ್ರ ಮಗನ್ನ ಸಾಯಿಸ್ಬಿಡ್ತಾರೆ. ಅವರ ವೈಫನ್ನು ಕೂಡ ಸಾಯಿಸೋಕ್ಕೆ ಪ್ರಯತ್ನವನ್ನು ಪಟ್ಟಿರ್ತಾರೆ. ವಿಕ್ರಮ್ ಕಾಪಾಡ್ಕೊಂಡಿರ್ತಾರೆ. ಮತ್ತು ಅವ್ರ ಮಗು ಕೂಡ ಇರುತ್ತೆ. ಆ ಮಗುನೂ ಕೂಡ ಸಾಯಿಸ್ಬೇಕು ಅಂತ ಅನೌನ್ಸ್ ಕೂಡ ಮಾಡಿರ್ತಾರೆ. ಆದರೆ ಅವ್ರನ್ನೆಲ್ಲ ಕಾಪಾಡಿ ವಿಕ್ರಮ್ ಬೇರೆ ಕಡೆಗೆ ಶಿಫ್ಟನ್ನು ಮಾಡಿಸ್ಬಿಡ್ತಾರೆ. ಆದರೆ ಬೇರೆ ದೇಶಕ್ಕೆ ಕಳಿಸ್ಬಿಡ್ತಾರೆ. ಇಲ್ಲೇ ಇದ್ದು ಈ ರೀತಿ ದಂಧೆಗಳನ್ನೆಲ್ಲ ಮಾಡುವಂಥ ವ್ಯಕ್ತಿನ ಕಂಡುಹಿಡಿದು ಅವರನ್ನು ಸಂಹಾರವನ್ನು ಮಾಡಬೇಕು ಅಂತೇಳಿ ವಿಕ್ರಮ್ ಅವರು ತುಂಬ ಪ್ರಯತ್ನವನ್ನು ಪಟ್ಟು ಕೊನೆಗೂ ಕೂಡ ಸಂಹಾರವನ್ನು ಮಾಡ್ತಾರೆ. ಆದರೆ ಸ್ಟೋರಿ ಇಲ್ಲಿಗೆ ಎಂಡ್ ಆಗೋದಿಲ್ಲ. ಮುಂದೆ ಒಬ್ಬರು ವ್ಯಕ್ತಿ ಇರ್ತಾರೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.